ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಶಿರಾಳಕೊಪ್ಪದ ಪುರಸಭೆ ಬಸ್ ನಿಲ್ದಾಣ ಇಂದು ತನ್ನ ಮೂಲ ಸ್ವರೂಪವನ್ನೇ ಕಳೆದುಕೊಂಡು ಸಂಪೂರ್ಣ ಅವ್ಯವಸ್ಥೆಯ ಗೂಡಾಗಿದೆ. ಸಾರ್ವಜನಿಕರಿಗೆ ಸುಗಮ ಸಾರಿಗೆ ಸೇವೆ ನೀಡಬೇಕಾದ ಈ ನಿಲ್ದಾಣ ಇಂದು ಪ್ರಯಾಣಿಕರಿಗಿಂತ ವಾಹನಗಳೇ ತುಂಬಿರುವ ಅಸ್ತವ್ಯಸ್ತ ಪಾರ್ಕಿಂಗ್ ತಾಣವಾಗಿ ಮಾರ್ಪಟ್ಟಿದೆ. ಈ ಕುರಿತು ವರದಿ ಇಲ್ಲಿದೆ ನೋಡಿ. ಬಸ್ ನಿಲ್ದಾಣದ ಒಳಭಾಗ ಹಾಗೂ ಬಸ್ಗಳು ನಿಲ್ಲಬೇಕಾದ ವಿಸ್ತೃತ ಜಾಗವೆಲ್ಲವೂ ಈಗ ದ್ವಿಚಕ್ರ ಮತ್ತು 4 ಚಕ್ರಗಳ ವಾಹನಗಳ ಕಬ್ಜದಲ್ಲಿದೆ. ಬೆರಳೆಣಿಕೆಯಷ್ಟು ಬಸ್ಗಳಿಗೆ ಮಾತ್ರ ಇಲ್ಲಿ ಸ್ಥಳಾವಕಾಶ ಸಿಗುತ್ತಾ ಇದ್ದು, ಉಳಿದಂತೆ ಬೈಕ್ಗಳು ಮತ್ತು ಸ್ಕೂಟರ್ಗಳು ಎಲ್ಲೆಂದರಲ್ಲಿ ಅಡೆತಡೆ ಇಲ್ಲದೆ ನಿಲ್ಲಿಸಲ್ಪಡುತ್ತಿವೆ. ಪರಿಣಾಮವಾಗಿ ನಿಲ್ದಾಣದೊಳಗೆ ಬಸ್ಗಳು ಪ್ರವೇಶಿಸಲು ಮತ್ತು ತಿರುಗಾಡಲು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ದೈನಂದಿನ ಪ್ರಯಾಣಿಕರು ಇಲ್ಲಿ ನಿತ್ಯ ನರಕಯಾಸನೆ ಅನುಭವಿಸುವಂತಾಗಿದೆ. ಈ ತೀವ್ರ ಸ್ವರೂಪದ ಅಸ್ತವ್ಯಸ್ತತೆಯಿಂದಾಗಿ ಮಹಿಳೆಯರು, ಶಾಲಾ ಕಾಲೇಜು ಮಕ್ಕಳು ಹಾಗೂ ಹಿರಿಯ ನಾಗರಿಕರು ಬಸ್ ಹತ್ತುವಾಗ ಜೀವ ಭಯದಿಂದ ಓಡಾಡುವ ದುಸ್ಥಿತಿ ಎದುರಾಗಿದೆ. ಕೆಲವೇ ಅಂತರದ ದೂರದಲ್ಲಿ ಪುರಸಭೆ ಕಚೇರಿ, ಪೊಲೀಸ್ ಠಾಣೆಗಳಿದ್ರು. ಈ ಅಕ್ರಮ ಪಾರ್ಕಿಂಗ್ ಹಾವಳಿಯನ್ನ ಕಣ್ಣಾರೆ ಕಾಣ್ತಿದ್ರು. ಸಂಬಂಧಪಟ್ಟ ಅಧಿಕಾರಿಗಳು ಸಂಪೂರ್ಣ ಮೌನ ವಹಿಸಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಕೂಡಲೇ ಸಂಬಂಧಪಟ್ಟ ಇಲಾಖೆಯ ಉನ್ನತ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಬಸ್ ನಿಲ್ದಾಣದ ಒಳಗೆ ನಡೆಯುತ್ತಿರುವ ಅನಧಿಕೃತ ವಾಹನಗಳ ನಿಲುಗಡೆಗೆ ಬ್ರೇಕ್ ಹಾಕಬೇಕಿದೆ. ಬಸ್ಗಳ ಸಂಚಾರಕ್ಕೆ ಮುಕ್ತ ಹಾಗೂ ಸುಗಮ ವಾತಾವರಣ ಕಲ್ಪಿಸುವ ಮೂಲಕ ಪ್ರಯಾಣಿಕರ ಸಂಕಷ್ಟಕ್ಕೆ ಸ್ಪಂದಿಸಿ ನಿಲ್ದಾಣದ ಕಳೆಗುಂದಿದ ಗೌರವವನ್ನು ಮರುಕಳಿಸಬೇಕಿದೆ ಎಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ. ಶಿರಾಳಕೊಪ್ಪದ ಬಸ್ ಸ್ಟ್ಯಾಂಡ್ ಅಥವಾ ಕಾರು ಬೈಕ್ ಸ್ಟ್ಯಾಂಡ್ ಅಂತ ನಂಗೆ ಗೊತ್ತಾಗ್ತಲ್ಲ. ದಯವಿಟ್ಟು ನಿಮ್ಗೆ ಯಾರಿಗಾರು ಗೊತ್ತಿದ್ರೆ ಹೇಳಿ. ಏನ್ ಗುರು ಇದು ವ್ಯವಸ್ಥೆ? ಬಸ್ ಸ್ಟ್ಯಾಂಡ್ ಅದು. ಬಸ್ ಸ್ಟ್ಯಾಂಡ್ ಅಲ್ಲಿ ಕಾರು ಮತ್ತೆ ಬೈಕ್ ಎಲ್ಲ ಬಸ್ ಸ್ಟ್ಯಾಂಡ್ ಒಳಗಡೆ ಬಸ್ ನಿಲ್ಲೋ ಜಾಗದಲ್ಲೇ ನಿಂತಿರ್ತವೆ. ಎಲ್ಲ ಅಲ್ಲೇ ಗುಂಪು ಕಟ್ಕೊಂಡು ನಿಂತ್ಕೊಂಡಿರ್ತಾರೆ. ಹೆಂಗಸರು ಮಕ್ಕಳೆಲ್ಲ ಅಲ್ಲೇ ಇರ್ತಾರೆ. ಇವ್ರು ನೋಡ್ರೆ ಈ ತರ ನಿಂತ್ಕೊಂಡಿರ್ತಾರೆ. ಅದು ಬಿಡಿ, ಆ ಬಸ್ ಸ್ಟ್ಯಾಂಡ್ ಅಲ್ಲಿ ಕಾರು ಬೈಕು ಅವೇ ಇದಾವೆ. ಬಸ್ ಒಂದ್ 3-4 ಉಳಿದವಷ್ಟು ಬೈಕು ಕಾರೇ. ಆಯ್ತು, ಅಲ್ಲಿ ಕಾರ್ ಸ್ಟ್ಯಾಂಡ್ ಇದೆ, ಹೇಳ್ಬೋದು ನೀವು ಕಾರ್ ಸ್ಟ್ಯಾಂಡ್ ಇದೆ ಅಂತ. ಆ ಯೆಲ್ಲೋ ಬೋರ್ಡ್ ಇದಾವೆ, ಓಕೆ. ವೈಟ್ ಬೋರ್ಡ್ ಕಾರೆಲ್ಲ ಏನ್ ಮಾಡ್ತಿದ್ವಿ ಗುರು? ಈ ಬೈಕು ಇವೆಲ್ಲ ಏನ್ ಮಾಡ್ತಾ ಇದೆ ಅಲ್ಲಿ ಪೊಲೀಸ್ನವ್ರು ಇಲ್ವಾ ಅಂತ ಯಾರಾದ್ರೂ ಕೇಳ್ಬೋದು. ಪೊಲೀಸ್ನವ್ರು ಇರ್ತಾರೆ. ಅಲ್ಲಿರೋ ಸಾರ್ವಜನಿಕರು ಹೇಳಿದ್ರೆ ಅವ್ರೇನಾದ್ರು ಆಕ್ಷನ್ ತಗೋತಾರೆ. ನಾವೇ ಏನು ಹೇಳಿದ್ಬಿಟ್ಟು ಪೊಲೀಸ್ನವ್ರು ಬಂದೇ ಮಾಡ್ಲಿ ಅಂದ್ರೆ ಪಾಪ ಅವ್ರಿಗೇನು ಕನ್ಸು ಬಿದ್ದಿರಲ್ಲ. ಅದ್ ಬಿಡಿ, ಗೌರ್ಮೆಂಟ್ ಬಸ್ ಬರ್ತವೆ. ಗೌರ್ಮೆಂಟ್ ಬಸ್ ಅದ್ಯಾವ್ದೋ ಮೂಲೆಯಲ್ಲಿ ನಿಂತ್ಕೊಂಡು ಹತ್ತಿಸ್ಕೊಂಡು ಹೋಗ್ತವೆ. ಅವು ಕೂಡ ಸ್ಟ್ಯಾಂಡ್ ಒಳಗಡೆ ಸ್ಟ್ಯಾಂಡಿನ ಒಳಗಡೆ ಬರುತ್ತೆ. ಬಸ್ ನಿಲ್ಲೋ ಜಾಗದಲ್ಲಿ ಮಾತ್ರ ನಿಲ್ಲಲ್ಲ.